ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೋಡಿ, BPL ಮತ್ತು APL ರೇಷನ್ ಕಾರ್ಡ್ ಹೊಂದಿರುವಂತಹ ಎಲ್ಲರಿಗೂ ಕೂಡ ಸರ್ಕಾರದಿಂದ ಒಂದು ಮಾಹಿತಿ ಬರ್ತಾ ಇದೆ. BPL ಮತ್ತು APL ರೇಷನ್ ಕಾರ್ಡ್ನ ಸರ್ಕಾರ ಕ್ಯಾನ್ಸಲ್ ಮಾಡ್ತಾ ಇದೆ. ಹಾಗಾದರೆ ಯಾರ ರೇಷನ್ ಕಾರ್ಡ್ನ ಸರ್ಕಾರ ರದ್ದು ಮಾಡ್ತಾ ಇದೆ ಅಂತ ನೀವು ಕೇಳಿದ್ರೆ, ಕರ್ನಾಟಕದ ಎಲ್ಲ ರೇಷನ್ ಕಾರ್ಡ್ನ ಕೂಡ ಸರ್ಕಾರ ರದ್ದು ಮಾಡ್ತಾ ಇದೆ. ಮತ್ತು ಈ ಒಂದು ರೇಷನ್ ಕಾರ್ಡಿಂದ ನೀವು ಪಡ್ಕೋತಿರುವಂತಹ ಯೋಜನೆಗಳು ಕೂಡ ನಿಮ್ಮೊಂದು ಬ್ಯಾಂಕ್ ಖಾತೆಗೆ ಹಣ ಬರೋದಿರ್ಬೋದು ಅಥವಾ ಯೋಜನೆಯ ಒಂದು ಸೌಲಭ್ಯ ಇರ್ಬೋದು, ನಿಮಗೆ ಮುಂದಿನ ದಿನಗಳಲ್ಲಿ ಸಿಗುತ್ತಾ ಸಿಗೋದಿಲ್ವ ಅಂತ ನೀವು ಕೇಳಿದ್ರೆ, ಅದ್ರ ಬಗ್ಗೆ ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಇನ್ನೂ ಸಹ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಆಹಾರ ಸಚಿವರಾದ KH ಮುನಿಯಪ್ಪ ಅವರು ಒಂದು ಹೊಸ ಮಾಹಿತಿನ ಕೊಟ್ಟಿದ್ದಾರೆ. ಈಗಾಗಲೇ ಕರ್ನಾಟಕದಲ್ಲಿ ಜಾರಿ ಇರುವಂತಹ ಎಲ್ಲ BPL ಮತ್ತು APL ರೇಷನ್ ಕಾರ್ಡ್ನ ಸರ್ಕಾರ ರದ್ದು ಮಾಡ್ತಾ ಇದ್ದೀವಿ. ಸೊ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಒಂದು APL ಮತ್ತು BPL ರೇಷನ್ ಕಾರ್ಡ್ ಇರೋದಿಲ್ಲ ಅಂತ ಆಹಾರ ಸಚಿವರಾದ KH ಮುನಿಯಪ್ಪ ಅವರು ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಮತ್ತು ಯಾರ ರೇಷನ್ ಕಾರ್ಡ್ ರದ್ದಾಗ್ತಿದೆ ಅಂದರೆ ಎಲ್ಲರ ರೇಷನ್ ಕಾರ್ಡ್ ಕೂಡ ರದ್ದಾಗ್ತಿದೆ. ಮತ್ತು ನೀವು ಕೇಳ್ಬೋದು, ಈ ಒಂದು ರೇಷನ್ ಕಾರ್ಡ್ ಇಲ್ಲ ಅಂದರೆ ನಾವು ಹೇಗೆ ಒಂದು ಅನ್ನಭಾಗ್ಯ ಯೋಜನೆ ಒಂದು ಹಣ ಇರ್ಬೋದು ಅಥವಾ ರೇಷನ್ ಇರ್ಬೋದು, ಮತ್ತು ನೀವು ಈ ಒಂದು ರೇಷನ್ ಕಾರ್ಡಿಂದ ಬೇರೆ ಬೇರೆ ಸೌಲಭ್ಯಗಳನ್ನ ಕೂಡ ಪಡ್ಕೋತಾ ಇರ್ತೀರಾ. ಸೊ ಈ ಒಂದು ಸೌಲಭ್ಯಗಳು ಕೂಡ ರದ್ದಾಗುತ್ತೆ ಅಂತ ನೀವು ಕೇಳಿದ್ರೆ, ಖಂಡಿತ ಯಾವುದೇ ಸೌಲಭ್ಯಗಳು ಕೂಡ ರದ್ದಾಗೋದಿಲ್ಲ ಸ್ನೇಹಿತರೆ. ಅಂದರೆ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ, ನಿಮ್ಮ ಒಂದು ರೇಷನ್ ಕಾರ್ಡ್ ಇದೆಯಲ್ಲ, BPL ರೇಷನ್ ಕಾರ್ಡ್ ಇರ್ಬೋದು ಮತ್ತು APL ರೇಷನ್ ಕಾರ್ಡ್ ಇರ್ಬೋದು, ಆ ಒಂದು ಎರಡು ರೇಷನ್ ಕಾರ್ಡ್ ಕೂಡ ರದ್ದು ಮಾಡ್ತಾ ಇದೆ. ಅದರ ಬದಲಿಗೆ ಡಿಜಿಟಲ್ ಸ್ಮಾರ್ಟ್ ಕಾರ್ಡ್ನ ಜಾರಿಗೆ ತರ್ತೀವಿ ಅಂತ KH ಮುನಿಯಪ್ಪ ಅವರು ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಅಂದರೆ ಈ ಒಂದು ಸ್ಮಾರ್ಟ್ ಕಾರ್ಡಲ್ಲಿ ನಿಮ್ಮ APL ಮತ್ತು BPL ರೇಷನ್ ಕಾರ್ಡ್ ಇತ್ತಲ್ಲ, ಸೊ ಈ ಒಂದು ನಿಯಮಗಳು ಕೂಡ ಎಲ್ಲರಿಗೂ ಕೂಡ ಒಂದೇ ನಿಯಮ ಇರುತ್ತೆ ಸ್ನೇಹಿತರೆ. ನಿಮಗೆ ಸರ್ಕಾರದಿಂದ ಬರುವಂತಹ ಅಕ್ಕಿ ಇರ್ಬೋದು ಅಥವಾ ಸರ್ಕಾರದಿಂದ ಬರುವಂತಹ ಸೌಲಭ್ಯಗಳಿರ್ಬೋದು, ಎಲ್ಲ ನಿಮಗೆ ಒಂದೇ ತರಹ ಸೌಲಭ್ಯಗಳು ಸಿಗ್ತಾ ಇರುತ್ತೆ. ಇವಾಗ ನಿಮಗೆ BPL ಮತ್ತು APL ರೇಷನ್ ಕಾರ್ಡ್ ಇದ್ದಾಗ ಏನದು ಸೌಲಭ್ಯ ಸಿಗ್ತಾ ಇತ್ತು, ಅದೇ ತರಹ ಸೌಲಭ್ಯಗಳು ಕೂಡ ನಿಮಗೆ ಈ ಒಂದು ಸ್ಮಾರ್ಟ್ ಕಾರ್ಡಲ್ಲಿ ಸಿಗುತ್ತೆ. ಆ ಒಂದು ಸ್ಮಾರ್ಟ್ ಕಾರ್ಡ್ನ ನೀವು ಯೂಸ್ ಮಾಡಿನೇ ನೀವು ಒಂದು ರೇಷನ್ನ ಪಡ್ಕೋಬೋದು, ಅಥವಾ ಆ ಒಂದು ಸ್ಮಾರ್ಟ್ ಕಾರ್ಡ್ನ ಯೂಸ್ ಮಾಡಿನೇ ನೀವು ಸರ್ಕಾರದಿಂದ ಬರುವಂತಹ ಒಂದು ಸೌಲಭ್ಯನ ಪಡ್ಕೋಬೋದು ಅಂತ ಆಹಾರ ಸಚಿವರಾದ KH ಮುನಿಯಪ್ಪ ಅವರು ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಮತ್ತೆ ಸ್ನೇಹಿತರೆ, ನೀವು ಕೇಳ್ಬೋದು, ಹಾಗಾದರೆ ಸರ್ಕಾರ ನಿಯಮಗಳನ್ನೆಲ್ಲ ಚೇಂಜ್ ಮಾಡ್ತಾ ಇದೆಯಲ್ಲ, BPL ಮತ್ತು APL ರೇಷನ್ ಕಾರ್ಡ್ ಎಲ್ಲರಿಗೂ ಕೂಡ ಒಂದೇ ನಿಯಮ ಬರ್ತಾ ಇದೆ ಸ್ನೇಹಿತರೆ. ಮತ್ತು ಈ ಒಂದು ಸ್ಮಾರ್ಟ್ ಕಾರ್ಡ್ನ ಯಾವಾಗ ವಿತರಣೆ ಮಾಡ್ತಾರೆ ಅಂತ ನೀವು ಕೇಳಿದ್ರೆ, ಸದ್ಯಕ್ಕೆ ಸರ್ಕಾರದಿಂದ ಬಂದಿರುವಂತಹ ಮಾಹಿತಿಯ ಪ್ರಕಾರ ಮುಂದಿನ ದಿನಗಳಲ್ಲಿ ಈ ಒಂದು ಸ್ಮಾರ್ಟ್ ಕಾರ್ಡ್ನ ಸರ್ಕಾರ ಜಾರಿಗೆ ತರುತ್ತೆ. ಆದರೆ ಸದ್ಯಕ್ಕೆ ಈ ಒಂದು ಸ್ಮಾರ್ಟ್ ಕಾರ್ಡ್ಗೆ ಯಾವುದೇ ರೀತಿಯ ಒಂದು ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಮಾಡಿಲ್ಲ. ಸೊ ಈ ಒಂದು ಸ್ಮಾರ್ಟ್ ಕಾರ್ಡ್ ಆದಷ್ಟು ಬೇಗ ಜಾರಿಗೆ ಬರ್ತಾ ಇದೆ ಸ್ನೇಹಿತರೆ. ಮತ್ತೆ ಸ್ನೇಹಿತರೆ, ಕರ್ನಾಟಕದಲ್ಲಿ ಇರುವಂತಹ BPL ಮತ್ತು APL ರೇಷನ್ ಕಾರ್ಡ್ ಬದಲಿಗೆ ಸ್ಮಾರ್ಟ್ ಕಾರ್ಡ್ ಮುಂದಿನ ದಿನಗಳಲ್ಲಿ ಖಂಡಿತ ಬಂದೇ ಬರುತ್ತೆ. ಈ ಒಂದು ಸ್ಮಾರ್ಟ್ ಕಾರ್ಡ್ ಬಂದಾಗ ನೀವು ಯಾವುದೇ ರೀತಿಯ ಒಂದು ಸೌಲಭ್ಯನ ಪಡ್ಕೋಬೇಕು ಅಂದರೆ ಆ ಒಂದು ಸ್ಮಾರ್ಟ್ ಕಾರ್ಡ್ ನಿಮಗೆ ತುಂಬ ಮುಖ್ಯವಾಗುತ್ತೆ ಸ್ನೇಹಿತರೆ. ಸರ್ಕಾರ ಯಾವ ಒಂದು ದಿನ ಈ ಒಂದು ಸ್ಮಾರ್ಟ್ ಕಾರ್ಡ್ನ ಜಾರಿಗೆ ತರುತ್ತೆ ಅಂತ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರುವಂಥ ಮಾಹಿತಿ ನಿಮಗೇನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ.